ಇಲ್ಲಿ ಊರಾಗ ಏಸು ಮಂದಿ ಗಂಡಗೆ ದಿನ ನಮಸ್ಕಾರ ಮಾಡ್ತೀವಿ ನೋಡೋ ಕೈಯಲ್ಲಿ ನಮಸ್ಕಾರ ಮಾಡೋದು. ಅದು ಅಪ್ಪಿ ತಪ್ಪಿ ನೀವು ಕೊಡ ತೊಗೊಂಡು ಹೋಗೋ ಕಾಲ ಕೂತಿತ್ತ ಬಕ್ಕನಾಗ ಬದೀತೀರಿ ಅದಕ್ಕೆ. ಕಣ್ಣಿಗೆ ಕಾಣ್ತಾವಿಲ್ಲ ನಿನಗೆ ಕಣ್ಣು ಕಾಣ್ತಾವಿಲ್ಲ ಕೊಡ ಹೊತ್ಕೊಂಡು ಹೊಂಟೀವಿ ಸರಿಬೇಕು ಏನ್ರಿ ಗುಮ್ಮಲಕತ್ತಾರೆ ಈಗ ಹೆಣ್ಮಕ್ಳಿಗೆ ಏನು ಹೈಗೇನಿ ಇಲ್ಲ. ನಿಮ್ಮೂರಾಗ ಒಂದು ಆಗಡೆ ಓಡಿ ಹೊಂಟಿತ್ತು ಬಚಾವತ್ತಿತ್ತು ಕ್ಯಾ ಹೋಗೈ ಬೇದ ಅರೆ ಬಿ ಮಾರೈತಿ ಅಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ಕೋತಾಳಲ್ಲ, ಎಷ್ಟು ಭಕ್ತಿದಿಂದ ಜೀವನ ಕಳೀತಾಳಲ್ಲ. ಅದಕ್ಕಾಗಿ ನಂದು ಶರಣರಂದ ಹೇಳ್ತಾರೆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ. ನೋಡಿ ಶರಣರಂದ ಹೇಳ್ತಾರೆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇವರಿಬ್ರು ಇದ್ದರೇನು ಶಿವಶಿವ ಹೋದರೇನು ಶಿವಶಿವ ಹತ್ತುಕೊಂಡಂತಾರೆ ಶರಣ. ಯಾವ ಹೆಣ್ಣನ್ನ ಗಂಡನ ಮೇಲಿನ ಪ್ರೀತಿ, ಗಂಡನ ಮೇಲಿನ ಭಕ್ತಿ, ಗಂಡನ ಮೇಲಿನ ಶ್ರದ್ಧೆ ಇರಲಿಲ್ಲ ಅಂತಂದ್ರೆ ಹೇಳ್ತಾರಲ್ಲ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ. ಯಾವ ಹೆಣ್ಣು ಗಂಡನನ್ನು ಪ್ರೀತಿ ಮಾಡಂಗಿಲ್ಲೋ, ಯಾವ ಹೆಣ್ಣನ್ನು ಗಂಡನನ್ನು ಪ್ರೇಮದಿಂದ ಕಾಣಂಗಿಲ್ಲೋ, ಗಂಡನನ್ನು ಯಾವ ಹೆಣ್ಣ ಯಾವ ಭಕ್ತಿದಿಂದ ಕಾಣಂಗಿಲ್ಲಲ್ಲ ಅಂತ ಹೆಣ್ಣ ಈ ಭೂಮಿ ಮೇಲೆ ಇದ್ರೇಟು ಆದ್ರೇಟು ಒತ್ತುಕೊಂಡಂತ ನೋಡು. ಗಂಡನನ್ನು ಅಟ್ಟು ಭಕ್ತಿದಿಂದ ಕಾಣಬೇಕು. ಯಾಕ ನಿಮಗೆಲ್ಲರಿಗೂ ಕೂಡ ಸರ್ವಸ್ವಾಗಿರ್ತಕ್ಕಂಥವನೇ ಗಂಡ. ಇಟ್ಟೆಲ್ಲ ಸಮಾಜದೊಳಗಿಂದ ಬದುಕಿನೊಳಗೆ ನಿಮ್ಮ ಬೆಲೆ ತರಬೇಕಾಗಿತ್ತು ಅಂತಂದ್ರೆ, ಆ ಬೆಲೆ ಕೊಡಬೇಕಾಗಿತ್ತು ಅಂದ್ರೆ ಯಾರಿಂದ ಹತ್ತುಕೊಂಡೋದಕ್ಕೆ ಕೇಳಿದ್ರೆ ನಿಮ್ಮ ಗಂಡನಿಂದ ನಿಮ್ಮ ಬೆಲೆ ಸಿಗ್ತದೆ ಹೊರತಾಗಿ ಗಂಡ ಇರದಾಗಿದ್ರಿ ಅಂದ್ರೆ ಯಾವ ಬೆಲೆನೂ ಕೂಡ ಇಲ್ಲ ಹೆಣ್ಣಿಗೆ. ಏನ್ರಿ ಶರಣರು ಕೂಡ ಅವತ್ತಿನ ದಿನ ಅಂದಾಗ ಹೇಳ್ತಾರೆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ. ಗಂಡನನ್ನ ಪ್ರೀತಿಯಿಂದ ಕಾಣಬೇಕು, ಗಂಡನನ್ನ ಭಕ್ತಿದಿಂದ ಕಾಣಬೇಕು. ಗಂಡನನ್ನ ನೋಡ್ತಕ್ಕಂಥ ಪರಿ ಹೆಂಗಿರ್ಬೇಕಂತ ಕೇಳಿದ್ರೆ ನಿಮಗೊಂದು ಮಾತು ಹೇಳ್ತೀನಿ. ನಾನು ನಿಮಗೆ ಹಿಂದೆ ಒಬ್ಬ ಹೆಣ್ಣು ಮಗಳಿದ್ಲು, ಸರ್ವ ಮಂಗಳೆ ಎತ್ತಿಕೊಂಡಂಥ ಹೆಣ್ಣು ಮಗಳು. ಲಕ್ಷ್ಯ ಇರಲಿ ನಿಮಗೆ, ಯಾವಾಗ ಸರ್ವ ಮಂಗಳೆ ಎತ್ತಿಕೊಂಡಂಥ ಹೆಣ್ಣು ಮಗಳಿದ್ಲು. ಲಕ್ಷ್ಯ ಕೊಡ್ರಿ ತಾಯಿಂದ್ರೆ ನೀವು ಹೆಂಗೆ ಜೀವನ ಕಳೀತಿದ್ರ ಅವಾಗಂತೆಲ್ಲ ಆ ತಾಯಿಂದ್ರೆ ಎತ್ತಿಕೊಂಡು ಕೇಳಿದ್ರೆ ಅವಳು ತನ್ನ ಮನೆ ಬಾಗಿಲ ಮೇಲಿಂದ ಬೋರ್ಡ್ ಹಾಕ್ಕೊಂಡಿದ್ಲು. ಏನತ್ತು ಬೋರ್ಡ್ ಹಾಕ್ಯಾಳ? ಗಂಡನ ಹೊರತು ಅನ್ಯರಿಗೆ ಶರಣನ್ನಲಾರೆ. ಏನ್ರಿ ಆಕೆ ಏನತ್ತು ಬೋರ್ಡ್ ಹಾಕ್ಯಾಳ? ನೀವು ಹಾಕ್ತಿರಲ್ಲ ಬೋರ್ಡ್, ಇನ್ನು ನಿಮ್ಮಲ್ಲಿ ಊರಾಗ ಹಾಕಂಗಿಲ್ಲ, ಸಿಟಿಯಾಗಂದು ಹಾಕ್ತಿರ್ತಾರ ನಾಯಿಗಳಿವೆ ಎಚ್ಚರಿಕೆ. ಇವು ನಾವು ಹಾಕು ಬೋರ್ಡ್ ಏನ್ರಿ. ಮನ್ಯಾಗ ನಾಯಿ ಇರ್ತಾವಂದ್ರೆ ನೀವು ನಾಯಿ ಇರಂಗಿಲ್ಲ, ಇವೇ ಮನ್ಯಾಗ ಇದ್ದಿದ್ವೇ ನಾಯಿ ಇದ್ದಂಗೆ ಇರ್ತಾವೆ ಏನ್ರಿ. ಯಾರಿಗಂತೂ ಅನ್ನದಾನ ಮಾಡಂಗಿಲ್ಲ, ಏನೂ ಇಲ್ಲ. ಅದು ಯಾವ ದಾನ ಮಾಡ್ತಾನ ಅವ ಏಸ್ ಕಾಲಕ್ಕೂ ಕೂಡ ನಾಯಿಗಳಿವೆ ಎಚ್ಚರಿಕೆ ತಂದು ಯಾವನು ಬೋರ್ಡ್ ಹಾಕಂಗಿಲ್ಲ. ಯಾವುದು ದಾನ ಮಾಡಂಗಿಲ್ಲ, ಯಾವುದು ಕಂಜೂಸ್ ಇರ್ತದೋ, ಯಾವುದೊಂದು ಜಿಪಣಿ ಇರ್ತದಲ್ಲ ಅದೇ ನೋಡ್ರಿ ಮನೆ ಬಾಗಿಲು ಮುಂದೆ ಅಂದ ಹಾಕೋದು ನಾಯಿಗಳಿವೆ ಎಚ್ಚರಿಕೆ ಎತ್ತಿಕೊಡು ಅಂದ್ರೆ ಯಾರು ನಮ್ಮ ಮನೆಗೆ ಬರಬಾರ್ದು. ನಾವು ಹೆಂಗೆ ಅಂದಂಗೆ ಹಾಕ್ತೀವಲ್ಲ ಬೋರ್ಡ್ಗಳನ್ನು ಏನ್ರಿ, ಲಕ್ಷ್ಮೀ ನಿವಾಸ, ಮಲ್ಲಯ್ಯ ನಿವಾಸ ಹಿಂಗೆಲ್ಲ ಹಾಕ್ತಿರ್ತೀವಲ್ಲ, ಹಂಗೆ ಆ ಸರ್ವ ಮಂಗಳ ಎತ್ತುಕೊಂಡು ಮತ್ತು ಹೆಣ್ಣು ಮಗಳು ಏನಂತ ಬೋರ್ಡ್ ಹಾಕ್ಯಾಳ? ಗಂಡನ ಹೊರತು ಅನ್ಯರಿಗೆ ಶರಣನ್ನಲಾರೆ. ಅಂದ್ರೆ ಗಂಡನು ಬಿಟ್ರೆ ನಾ ಯಾರಿಗೂ ನಮಸ್ಕಾರ ಮಾಡಲ್ಲ. ಹಿಂಗೆ ಯಾರೇ ಒಬ್ಬರೇ ಬೋರ್ಡ್ ಹಾಕೊಂಡ್ರೆ ಇಲ್ಲಿ ಊರಾಗ ಏಸು ಮಂದಿ ಗಂಡಗೆ ದಿನ ನಮಸ್ಕಾರ ಮಾಡ್ತೀವಿ ನೋಡೋ ಕೈಯಲ್ಲಿ ನಮಸ್ಕಾರ ಮಾಡೋದು. ಅದು ಅಪ್ಪಿ ತಪ್ಪಿ ನೀವು ಕೊಡ ತೊಗೊಂಡು ಹೋಗೋ ಕಾಲ ಕೂತಿತ್ತ ಬಕ್ಕನಾಗ ಬದೀತೀರಿ ಅದಕ್ಕೆ. ಕಣ್ಣಿಗೆ ಕಾಣ್ತಾವಿಲ್ಲ ನಿನಗೆ ಕಣ್ಣು ಕಾಣ್ತಾವಿಲ್ಲ ಕೊಡ ಹೊತ್ಕೊಂಡು ಹೊಂಟೀವಿ ಸರಿಬೇಕು ಏನ್ರಿ. ಗುಮ್ಮಲಕತ್ತಾರೆ ಈಗ ಹೆಣ್ಮಕ್ಳಿಗೆ ಏನು ಹೈಗೇನಿ ಇಲ್ಲ. ನಿಮ್ಮೂರಾಗ ಒಂದು ಆಗಡೆ ಓಡಿ ಹೊಂಟಿತ್ತು ಬಚಾವತ್ತಿತ್ತು ಕ್ಯಾ ಹೋಗೈ ಬೇದ ಅರೆ ಬಿ ಮಾರೈತಿ ಅಲ್ಲ ಏನ್ರಿ. ಹೆಣ್ಮಕ್ಳು ಹೊಡಿಲಿಕ್ಕತ್ತಾರೆ ಈಗೇನು ನಮಸ್ಕಾರ ಚಮತ್ಕಾರ ಖರೆ ಈ ಊರಾಗ ಮಾಡ್ತೀರಿ ನಮಸ್ಕಾರ. ಗಂಡಗೆ ಪ್ರತಿನಿತ್ಯ ಎದ್ದು ಕುಳನ ಮೊದಲು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ, ಸ್ನಾನ ಆದ ಬಳಿಕ ಒಮ್ಮೆ ಗಂಡಗೆ ಪಾದಕ್ಕೆ ನಮಸ್ಕಾರ ಮಾಡ್ತೀರ? ಎಲ್ಲಿದೆ ಯಪ್ಪ ಎಲ್ಲಿ ನಮಸ್ಕಾರ ಚಮತ್ಕಾರ ಮಾಡ್ತಾರೇನ್ರಿ ನಮಸ್ಕಾರ ಯಜಮಾನ್ರ? ಅವ್ರಂತೂ ಎಲ್ಲಿದ್ರು ಎಲ್ಲಿ ನಮಸ್ಕಾರ ನಮಗೆ ಗುಂಬಲಕತ್ತ ಸಾಕಾಗಿದ್ರಿ ಅಪ್ಪ. ಒಬ್ಬನೂ ಹಿಂಗೆ ಸುಖದಾಗಿದ್ದೀವಿ ಅಂತ ಒಬ್ಬನೂ ಹೇಳಲ್ಲ. ಮೊನ್ನೆ ನಮ್ಮಲ್ಲಿ ಮಠಕ್ಕೆ ಬಂದಾನಪ್ಪ, ಬಂದು ಯಪ್ಪ ಅಂದ, ಯಾಕೋ ಅಂದ, ಒಟ್ಟು ಸಂಸಾರದ ಸುಖ ಇಲ್ಲಪ್ಪ ಅಂದ. ಅವ ಬಂದು ನನಗೆ ಹೇಳ್ದ, ಯಪ್ಪ ಒಟ್ಟು ಸಂಸಾರದ ಸುಖ ಇದೆ, ಅದರ ಸುಖ ಇದ್ರೆ ನಾಯಕ ಸನ್ಯಾಸಿ ಹಾಕಿ ಏನ್ರಿ. ಹೌದಾ ಇಲ್ಲ, ಅದ್ರಾಗ ಸುಖ ಇದ್ರೆ ನಾಯಕ ಸನ್ಯಾಸಿ ಹಾಕಿದ್ನೋ, ಯಾರು ಹಾಕಿದ್ದು ಉಣ್ಕೋತ ತಿನ್ಕೋತ. ಆ ಸಂಸಾರದಾಗ ಸುಖ ಆದತ್ತಂದೆ ನೀ ಅದ್ರಾಗ ಹೋಗಿದ್ದಿ, ಅದ್ರಾಗ ಇಲ್ಲ ತಂದು ಗೊತ್ತಾಗಿ ನಾವು ಇಲ್ಲಿ ಕೂತೀವಿ ಹೇಳಿದ್ರೆ
ಏನಿಲ್ಲ ಅವಾಗ ನೋಡಿಗೆ ಮನಿ ಬಾಗಿಲ ಮೇಲಿಂದ ಬೋರ್ಡ್ ಏನಂತ ಹಾಕ್ತಾಳ, ಗಂಡನ ಹೊರತು ಅನ್ಯರಿಗೆ ಶರಣಲ್ಲಲಾರೆ ಅಂದ್ರೆ ನನ್ನ ಗಂಡನ ಬಿಟ್ಟರೆ ನನ್ನ ಯಾರಿಗೂ ಕೂಡ ನಮಸ್ಕಾರ ಮಾಡಂಗಿಲ್ಲ ಅಂತೇಳಿ ಬೋರ್ಡ್ ಹಾಕ್ಯಾಳ. ಯಾರಿಗೂ ನಮಸ್ಕಾರ ಮಾಡ್ತಿದ್ದಲ್ಲ, ಕೇವಲ ಗಂಡನ ಬಿಟ್ಟರೆ ಯಾರಿಗೂ ಕೂಡ ನಮಸ್ಕಾರ ಮಾಡ್ತಿದ್ದಿಲ್ಲ. ಆ ರೀತಿಯಾಗಿ ಬೋರ್ಡ್ ಅಂತಕ್ಕಂಥ ಹಾಕ್ಯಾಳ. ಹಿಂಗೆ ಎಲ್ಲ ಏನ್ರಿ ಒಂದು ದಿವಸ ನಾರದ ಮುನಿಗಳು ಎಲ್ಲಾ ಕಡೆ ಕೂಡ ಸಂಚಾರ ಮಾಡ್ತಾ 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 ಈ ಸರ್ವಮಂಗಳ ಮನಿ ಎದುರಿಗೆ ಬಂದ್ರು. ಬಂದು ನಿಂತ್ಕೊಂಡು ಮನಿ ಬಾಗಿಲ ಮುಂದೆ ನಿಂತ್ಕೊಂಡು ಭಿಕ್ಷಾಂದೇಹಿ ಅಂದ್ರು. ಯಾವಾಗಿಂದ ಭಿಕ್ಷಾಂತಿ ಎತ್ತಿಕೊಂಡು ಅಂದಾಗ ಸರ್ವಮಂಗಳ ಹೊರಗೆ ಬಂದು ನೋಡ್ತಾಳೆ, ಓಹೋ ನಾರದ ಮುನಿಗಳು ಬಂದಾರ, ಬರ್ರಿಪ್ಪ ಒಳಗೆ ಬರ್ರಿ ಎತ್ತಿಕೊಂಡು. ಇನ್ನೇನು ನಾರದ ಒಳಗೆ ಹೋಗಬೇಕಂತ ಅನ್ನೋದ್ರೊಳಗೆ ಬಾಗಿಲ ಮೇಗಿಂದ ಬೋರ್ಡ್ ನೋಡ್ದ, ಗಂಡನ ಹೊರತು ಅನ್ಯರಿಗೆ ಶರಣಲ್ಲ ಎತ್ತಿಕೊಂಡು ಬೋರ್ಡ್ ನೋಡ್ದ. ಯಾವಾಗಿಂದ ಬೋರ್ಡ್ ನೋಡಿದ ತಕ್ಷಣನೇ ಇವ ಏನು ಮಾಡ್ದ ಏನ್ರಿ, ಸರ್ವಮಂಗಳೇ ನಾ ಹಂಗೆ ನಿನ್ನ ಮನೆಯಾಗಿಂದ ಬರಂಗಿಲ್ಲ. ಮತ್ತೆ ಹೆಂಗೆ ಬರ್ತಿದೆ ಅಂದ್ಲು. ನೀ ನಮಸ್ಕಾರ ಮಾಡ್ತೀನಿ ಅಂದ್ರೆ ಮಾತ್ರ ಬರ್ತೀನಿ, ಇಲ್ಲಾಂದ್ರೆ ಬರಂಗಿಲ್ಲ. ಸರ್ವಮಂಗಳೇ ಅಂದರು, ನಾರದ ಮುನಿಗಳೇ ಆ ನಮಸ್ಕಾರ ಬಿಟ್ಟು ನೀವು ಬೇಕಾದ ಕೇಳ್ರಿ ಕೊಡ್ತೀನಿ. ಆ ನಮಸ್ಕಾರ ಅನ್ನುವಂಥದ್ದು ನನ್ನ ಗಂಡನಿಗೆ ಮಾತ್ರ ಮೀಸಲಾಗಿಟ್ಟಿನಿ ಏನ್ರಿ. ಗಂಡನ ಬಿಟ್ಟರೆ ನಾ ಯಾರಿಗೂ ಕೂಡ ನಮಸ್ಕಾರ ಮಾಡಂಗಿಲ್ಲ. ಆ ನಮಸ್ಕಾರ ಬಿಟ್ಟು ನೀವು ಬೇಕಾದ ಕೇಳ್ರಿ ಕೊಡ್ತೀನಿ, ಆದ ನಮಸ್ಕಾರ ಮಾತ್ರ ನಿಮ್ಗೆ ಮಾಡಂಗಿಲ್ಲ. ಯಾವಾಗಿಂದ ಈ ಮಾತುಗಳನ್ನು ಹೇಳಿದಾಗ ನಾರದ ಮುನಿಗಳಂತಾರೆ, ಸರ್ವಮಂಗಳೇ ನನ್ನನ್ನು ಯಾರ ತಿಳ್ಕೊಂಡಿದ್ದೀನಿ ನೀನು? ನಾನು ದೇವಋಷಿ ನಾರದದಿ. ನಾನು ಇಡೀ ಜಗತ್ತಿನ ಎಲ್ಲ ದೇವಾನು ದೇವತೆಗಳು ನನಗೆ ಅನಿಸ್ತಾರೆ, ಅಂತ ದೇವಋಷಿ ನಾರದದಿ. ನಾನು ನನಗೆ ನೀ ನಮಸ್ಕಾರ ಮಾಡ್ಲಾರ್ದೆ ಹೆಂಗ? ನೀ ಮಾಡ್ಲೇಬೇಕಂತಕೊಂಡಂದಾಗ ಸರ್ವಮಂಗಳೇ ಅಂತಾಳೆ, ನಮಸ್ಕಾರ ಮಾಡಲ್ಲ. ನೀ ಅದನ್ನು ಬಿಟ್ಟಂದ ನೀ ಬೇಕಾದ ಕೇಳ ಕೊಡ್ತೀನಿ, ಆದ್ರೆ ನಮಸ್ಕಾರ ಬಿಟ್ಟಂದ ಕೇಳ ಎತ್ತಿಕೊಂಡಂದಾಗ ಹಂಗಿತ್ತು ನೀ ಮಾಡಂಗಿಲ್ಲೇನು? ಮಾಡಂಗಿಲ್ಲ ಅಂದ್ರೆ ನಾ ತಿರುಗಿ ಹೋಗ್ತೀನಿ ಎತ್ತಿಕೊಂಡು. ಹೋಗು ಒಂದು ನಿನಗೇನು ಕರೆದಿಲ್ಲ, ಏನೋ ನೀ ಮನಿತನ ಬಂದಿದೆ ಎತ್ತಿಕೊಂಡಂದು ಒಬ್ಬೊಬ್ಬ ನಾರದ್ರು ಬಂದಾರತ್ತನು ನಾನು ಬೆಲೆ ಕೊಟ್ಟಂದ ಒಳಗೆ ಕರಿಲಕತ್ತೀನಿ ಹೊರತಾಗಿ ನಿನಗೆ ನನ್ನ ಮನೆಗೆ ಬಾ ಎತ್ತಿಕೊಂಡು ನಿನಗೆ ಕರೆದಿಲ್ಲ. ಯಾವಾಗಿಂದ ಹೋಗ್ತೀನಿ ಅಂದ್ರೆ ಹೋಗು, ನೋಡು ಸರ್ವಮಂಗಳನ್ನ ತಿರುಗಿ ಹೋಗ್ತೀನಿ. ನನಗೆ ಅಪಮಾನ ಮಾಡಿದೆ, ನೀನು ನಮಸ್ಕಾರ ಮಾಡ್ಲಾರ್ದೆ ನನಗೆ ಅಪಮಾನ ಮಾಡದೆ ಎತ್ತಿಕೊಂಡು ಸಿಟ್ಟಿಗೆ ಎದ್ದು ಯಾವಾಗಿಂದ ನಾರದ್ರಿಂದ ಹೋಗಿಬಿಟ್ರು. ಹೋಗಿ ಎಲ್ಲಿಗೆ ಹೋಗ್ಕನ ತಗೊಂಡು ಕೇಳಿದ್ರೆ ಕೈಲಾಸಕ್ಕೆ ಅಂದ ಬಾಬಾ. ಹೋಗೋದ್ರೊಳಗಿಂದ ಎಲ್ಲ ದೇವಾನು ದೇವತೆಗಳನ್ನ ಕುಂತಿದ್ರು. ಪರಮಾತ್ಮನನ್ನು ನೋಡಿ ನಾರದ ಮುನಿಗಳಂತಾರೆ, ಪರಮಾತ್ಮ ಭೂಲೋಕದೊಳಗಿಂದ ಒಂದು ಹೆಣ್ಣು ನನಗೆ ಅಪಮಾನ ಮಾಡದೆ, ನನಗೆ ಮರ್ಯಾದೆ ಕೊಟ್ಟಿಲ್ಲ, ನನ್ನ ಮಾನ ಹೋಗಿಬಿಟ್ಟದೆ, ನನ್ನ ಮರ್ಯಾದೆ ಹೋಗಿಬಿಟ್ಟದ ಹತ್ತುಕೊಂಡೊಂದು ಹಳ್ಳಕತ್ತ ನಾರದ. ಅವಾಗಿಂದ ಪರಮಾತ್ಮ ಅಂದ, ಏನಾಗ್ಯದ? ಏನಿಲ್ಲ, ಸರ್ವಮಂಗಳ ಎತ್ತಿಕೊಂಡಂತ ಹೆಣ್ಮಗಳು ತನ್ನ ಮನೆ ಬಾಗಿಲ ಮೇಲಿಂದ ಬೋರ್ಡ್ ಹಾಕೊಂಡಾಳೆ, ಗಂಡನ ಹೊರತು ಅನ್ಯರಿಗೆ ಶರಣಲ್ಲ ಎತ್ತಿಕೊಂಡು ಬೋರ್ಡ್ ಹಾಕೊಂಡಾಳೆ. ನನಗೆಂದ ನಮಸ್ಕಾರ ಮಾಡಲಿಲ್ಲ, ನನಗೆಂದ ನಾ ತಿರುಗಿ ಹೋಗ್ತೀನಿ ಎತ್ತುಕೊಂಡು ಹೋಗತ್ತುಕೊಂಡು ತಿರುಗಿ ಅಂತ ಕಳಿಸಿಬಿಟ್ಟಾಳೆ. ನನಗೆ ಅಪಮಾನ ಆಗಿಬಿಟ್ಟದ. ಪರಮಾತ್ಮ ನೀ ಏನು ಮಾಡ್ತೇವೆ ಗೊತ್ತಿಲ್ಲ, ನೀ ಆಕಿನ ಕಡೆ ನಮಸ್ಕಾರ ಮಾಡಿಸ್ಕೋಬೇಕು. ಪರಮಾತ್ಮ ಅಂದ, ಇದೇನು ದೊಡ್ಡಗದ ಅಂದ, ನಾ ಹೋಗ್ತೀನಿ ನಮಸ್ಕಾರ ಮಾಡಿಸ್ಕೊಳಕ್ಕೆ. ಕಾವಿ ಬಟ್ಟೆ ತೊಟ್ಟ ಪರಮಾತ್ಮ, ನೋಡ್ರಿ ಕಾವಿ ಬಟ್ಟೆ ತೊಟ್ಟ, ದಾಡಿ ಬಿಟ್ಟ, ಜಟ ಬಿಟ್ಟ, ಕೈಯಾಗಿಂದ ಯೋಗದಂಡ ಒಂದು ಕೈಯಾಗಿಂದ ಕಮಂಡ್ಲಿ ಹಿಡ್ಕೊಂಡು ಜೋಳಿಗೆ ತೆಗೆದು ಹಾಕೊಂಡು ನೇರವಾಗಿ ಯಾವ ಸರ್ವಮಂಗಳ ಮನೆ ಎದುರಿಗೆ ಹೋದ. ಹೋಗಿ ಪರಮಾತ್ಮ ಅಂತಾನೆ ಭಿಕ್ಷಾಂದೇಹಿ ಅಂದ. ಯಾವಾಗಿಂದ ಭಿಕ್ಷಾಂತಿ ಎತ್ತುಕೊಂಡು ಅಂದಾಗ ಸರ್ವಮಂಗಳ ಹೊರಗೆ ಬಂದು ನೋಡ್ತಾಳ, ಓಹೋ ಇದು ಹುಚ್ಚು ಪರಮಾತ್ಮ ನಾರದನ್ ಮಾತು ಕೇಳಿ ಬಂದದ. ನೋಡ್ರಿ ಬಂದಿರ್ತಕ್ಕಂಥ ಪರಮಾತ್ಮನೇ ಅನ್ನೋದು ಆಕೆಗೆ ಹೆಂಗೆ ಗೊತ್ತು? ಬಂದಿರ್ತಕ್ಕಂಥ ಪರಮಾತ್ಮನೇ ಅನ್ನೋದು ಹೆಂಗೆ ಗೊತ್ತಾ? ಅದ್ರಾಗ ಏನಂತಾಳ, ಇದು ಹುಚ್ಚು ಪರಮಾತ್ಮ ನಾರದನ ಮಾತು ಕೇಳ್ಕೊಂಡ ಬಂದದಲ್ಲ ತಿಳ್ಕೊಂಡಂತಾಳ. ಅಂದ್ರ ಚಾಡಿ ಮಾತು ಕೇಳ್ಕೊಂಡು ಬಂದಾನ ಅಂತ. ನಿಮ್ಮೂರಾಗ ಚಾಡಿ ಗಿಡಿ ಹೇಳೋರು ಅದರೇನು ಏನ್ರಿ? ಮೈ ಮೇಗಿನ ಬಟ್ಟೆ ಹರಿದಿದ್ದಿರ ಉಟ್ಕೊಳ್ಳೋ ಲೆಕ್ಕ, ಆದ್ರೆ ಕಿವಿ ಹರಕಿರಬಾರ್ದು ಏನ್ರಿ? ಮೈ ಮೇಗಿಂದು ಬಟ್ಟೆ ಹರಿದಿದ್ದು ಉಟ್ಕೊಂಡಿರಲಕ್ಕ, ಆದ್ರೆ ಕಿವಿ ಹರಕಿರಬಾರ್ದು. ಯಾಕಂದ್ರೆ ಕಿವಿ ಹರಕಿತ್ತು ತಿಳ್ಕೊಂಡ್ರೆ ಸಂಸಾರ ಚೆನ್ನಾಗಿ ನಡೆಯಲ್ಲ. ನಡೀತವೇನ್ರಿ? ನಮ್ಮೂರಾಗ ಒಬ್ಬಾಕಿ ಚಾಡಿ ಹೇಳಕ್ಕೆಂದ ಎಲ್ಲಿದಿಂದ ಹತ್ತಿ ಕಣಬಸ್ತಿಂದ ಇಲ್ಲಿಗೆ ಬಂದಾಳ. ನಸ್ಕಿ ಕೆಟ್ಟ ತಂಡ್ಯಾಗ ಏನ್ರಿ, ಹತ್ತಿ ಕಣಬಸ್ತಿಂದ ಇಲ್ಲಿಗೆ ಬಂದಾಳತ್ತ. ನಸ್ಕಿಗೆ ಕೆಟ್ಟ ತಂಡಿ ಅಂದ್ರೆ ತಂಡಿ. ಪಾಪ ಇಲ್ಲಿ ಚಾಡಿ ಕೇಳಕ್ಕೆಂದ ಕಸ ಹೊಡ್ಲಿಕ್ಕತ್ತಾಳ ಮನ್ಯಾಗ, ಅಂಗಳ ಕಸ. ಆಕಿ ಬಂದು ಏನತ್ತಾಳ, ಎಷ್ಟು ಚಂದ ಚಾಡಿ ಹೇಳ್ತಾಳ ನೋಡ್ರಿ. ಚಿಂತಾಕ ಕಟ್ಕೊಂಡು ಚಿಪಾಟಿ ಬಳಿ ವಾಕ್ಯ, ಚಿಂತಿಲೇನ ನನಗೆ ಬಂದು ಈಟ, ಚಿಂತಿಲೇನ ನನಗೆ ಬಂದು ಈಟ, ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗುತ್ತಿದ್ದ ಹತ್ತುಕೊಂಡು ಹೇಳದು. ತಿಳಿತಾನೆ ನಿಮ್ಗೆ ಏನಂತಾಳ? ಚಿಂತಾಕ ಕಟ್ಕೊಂಡು ಚಿಪಾಟಿ ಬಳಿ ಹಾಕಿ, ಚಿಂತಿಲೇನ ನಿನಗೆ ಒಂದು ಈಟ, ಚಿಂತಿಲೇನ ನಿನಗೆ ಒಂದು ಈಟ, ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗುತ್ತಿದ್ದ ಅಂತ ಹೇಳಲ್ಲ. ಅಂದ್ರೆ ನಿಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ, ಐ ನಿನ್ನ ಗಂಡ ಅಲ್ಲೊಬ್ಬ ನೋಡಿ ನಗುತ್ತಿದ್ದ ಅಂತ ಈಗ ತಿಳಿತಾನೆ ಏನ್ರಿ? ಏನಂತಾಳ? ನಿನ್ನ ಗಂಡ ಅಲ್ಲೊಬ್ಬಕ್ಕೆ ನೋಡಿ ಕಿಸಿ ನಗಲಾಕತ್ತಿದ್ದ ಇಟ್ಟು ಹೇಳೋದು ಅಟ್ಟಿಡ್ದಾಳ. ಆಕಿನ ಮುಂದೆ ನೀವು ಚಲೋ ಬಟ್ ನನಗೆ ಗೊತ್ತಿತ್ತಕ್ಕ
ಇತ್ತಿತ್ತಾಗ ಮಾಡಿದ ರೊಟ್ಟಿ ಸೇರಂಗಿಲ್ಲ, ನಮ್ಮ ಮಾಡಿದ ಪಲ್ಯ ಸೇರಂಗಿಲ್ಲ, ನನ್ನ ಕಂಡ್ರೆ ಗುರ್ರ ಅದು ಏನು ಗೊತ್ತಿಲ್ಲ ಪಾಪ. ಏನ್ರಿ ಅಲ್ಲೇ ಹಳ್ಳಕ್ಕೆ ಚಲೋ ಮಾಡ್ತೀರಿ ನೀವು. ಯಾವಾಗಿಂದ ಹಳ್ಳಕ್ಕೆ ಚಲೋ ಮಾಡ್ತೀರಿ? ಗಂಡ ಹೊರಗಿನ ಮನೆಗೆ ಬರೋದ್ರಾಗ ಹೊತ್ಕೊಂಡು ಮಕ್ಕಳದು ಮಕ್ಕೊಂಡು ಆಗಲೇ ಹೇಳಿದ್ನಲ್ಲಿ ನಿಮಗೆ. ಯಾಕೆ ಏನಾಗ್ಯದ? ಇನ್ನಾಗ ಹೋಗೋದನ್ನೇ ಕಸ ಹೊಡ್ಲಾಗತ್ತೆ ಚಂದಿದ್ದು. ಈಗೇನಾಗ್ಯದ ನಮ್ಗೆ ಹೋಗೋದು ಬಂದು ಹೋಗೋದು ಹಂಗೆ ಚಲೋ ಅಲ್ಲ. ಏನಾಗ್ಯದ? ಡಾಕ್ಟ್ರ್ ಬಳಿ ಹೋಗೋ ನಡಿ. ಡಾಕ್ಟ್ರ್ ಅಂತಲ್ಲ ಸುಡುಗಾಡ್ಕೋಬೋದು ಸುಡುಗಾಡ್ಕೋಬೋದು ಅಲ್ಲ. ಏನಾರ ಆಗ್ಯದ ಹೇಳು. ನಿಂದೆಲ್ಲ ಗೊತ್ತಾಗ್ಯದ ನನಗೆ. ಅವ್ನು ಗಂಡಿಗೆ ಹೇಳೋದು ನಿಂದೆಲ್ಲ ಗೊತ್ತಾಗ್ಯದ ನನಗೆ. ಏನು ಗೊತ್ತಾಗ್ಯದ ಅಂತ ಎಲ್ಲ ನಿನ್ನ ಕತೆ ಎಲ್ಲ ಗೊತ್ತಾಗ್ಯದ ನನಗೆ. ಮತ್ತು ನನ್ನ ಬಾಯಿಲಿಟ್ಟು ಕೇಳಬೇಕತ್ತೆ ಎನ್ನಿ ಅಂಥದ್ದು. ಏನಾಗ್ಯದ ಏನಾಗ್ಯದ ಹೇಳತ್ತೇಳಿ ಹೆಡಕಿನ ಕೈ ಹಾಕಿ ಎಬ್ಬಿಸಿ ಕುಂದ್ರಸ್ಕೊಳ್ಳೋಣ. ಏನಾಗ್ಯದ ಹೇಳು. ಎಲ್ಲ ಗೊತ್ತು ನನಗೆ. ನಿಂದೆಲ್ಲ ಗೊತ್ತಾಗಿದೆ. ಎಲ್ಲ ಏನು ಗೊತ್ತಾಗಿದೆ? ಕೊಡ್ತಾ ನೋಡೋದು ಯಾಕೆ ನೀ ಹೊಡಿ ಹಾಕಿದ ಮೇಲೆ ಕಟ್ಟಿ ಹೊಡ್ಲಿಕ್ಕೆ ಹೊಡಿ. ಮತ್ತು ಅದಕ್ಕೂ ಒಳದೆ ಹಾಂ ಇದು ಸಂಸಾರ ನಡೆಯಂಗಿಲ್ಲ. ಯಾವಾಗ ಡೇಟ್ ಹೊಡೆದ ಕೂಡ ಎರಡು ಸೀರೆ ತೊಗೊಂಡು ತವ್ರ ಮನೆಗೆ ಹೋಗಿ ಕುಂತ್ರ ಇದಕ್ಕೆ ಸಂಸಾರ ತಗೊಂಡಂಗಿಲ್ಲ. ಜಗದ